ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಚಳಿಗೆ ಅಥವಾ ಗಂಟಲು ಸರಿ ಇಲ್ಲ ಅಂದರೆ ಅಥವಾ ಜ್ವರ ಬಂದಿದ್ದರೆ ಈ ರಸಮ್ ಮಾಡ್ಕೊಂಡು ಕೊಡಿದ್ರಂತೂ ಸಖತ್ತಾಗಿರುತ್ತೆ. ಇದು ಟೊಮೊಟೊ ರಸಮ್ಮು ಬೇಯಿಸಲ್ಲ, ಹಾಗೆಯೇ ರುಬ್ಬಿ ಮಾಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಮೊದಲಿಗೆ ನಾನು ಒಂದು ಜಾರ್ಗೆ ಒಂದು 4 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಆದಷ್ಟು ಬೇಯಿಸಿ ಮಾಡೋಕ್ಕಿದ್ದಕ್ಕೆ ನಮಗೆ ಟೈಮ್ ಇಲ್ಲ ಅಂದವರು ಈ ರೀತಿ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡ್ಬೋದು. 10 ನಿಮಿಷಕ್ಕೆ ಆಗ ಅಂತ ರಸಮ್ಮು. ಇವಾಗ ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜಜ್ಜೀರ ಅಂತ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಮತ್ತು ಇದ್ರ ಜೊತೇಲಿ ನಾನಿಲ್ಲಿ ಜೀರಿಗೆ ಮತ್ತು ಮೆಣಸನ್ನ ನಾನು ರುಬ್ಬೋದಕ್ಕಾಗಲಿ ಪುಡಿ ಮಾಡೋದಕ್ಕಾಗಲಿ ಹಾಕ್ಕೊಂಡಿಲ್ಲ. ನಾನು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ರೆಡಿ ಮಾಡಿಟ್ಟಿರ್ತೀನಿ. ಯಾಕೆಂದರೆ ನನಗೆ ಅರ್ಜೆಂಟಲ್ಲಿ ಬೆಳಗ್ಗೆ ಹೊತ್ತು ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ರೀತಿ ಪುಡಿಗಳ್ನ ಮಾಡಿಟ್ಕೊತೀನಿ. ತುಂಬ ಈಸಿಯಾಗಿ ಆಗುತ್ತೆ. ಇಲ್ಲಿ ಮೆಣಸಿನ ಪುಡಿ ಮತ್ತು ಜೀರಾ ಪೌಡರು ಎರಡನ್ನೂ ಒಂದೊಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಅಂದರೆ ಒಂದು ಮೀಡಿಯಮ್ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಸಾಕು. ನಿಮಗೆ ಸ್ಪೈಸಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಮತ್ತು ಇಲ್ಲಿ ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಜೊತೆಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನು ಟೊಮೊಟೊ ಪ್ಯೂರಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತು ಜಾರಲ್ಲಿ ಇನ್ನೂ ಸ್ವಲ್ಪ ಟೊಮೊಟೊ ಪ್ಯೂರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಅಂದರೆ ನೀವು ರಸಮ್ ಪೌಡ್ರು ಅಕಸ್ಮಾತ್ ಇಲ್ಲ ಅಂದ್ರೂ ನೀವು ಈ ರೀತಿ ಮಾಡ್ಕೋಬೋದು. ಒಂದು ವೇಳೆ ನೀವು ರಸಮ್ ಪೌಡ್ರು ಮಾಡ್ಕೊಂಡಿದ್ರೂ ಡೈರೆಕ್ಟಾಗಿ ಹಾಕ್ಕೋಬೋದು. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನು ಪಲ್ಯಾಗೆಲ್ಲ ಅಂದರೆ ನಾನು ಸಾಂಬಾರು ಪುಡಿ ಮಾಡಿರೋದನ್ನ ವಿಡಿಯೋ ಹಾಕಿದ್ದೀನಿ. ನೀವು ಬೇಕು ಅಂದರೆ ಆ ಪುಡಿ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ತರಕಾರಿ ಸಾಂಬಾರಿಗೆ, ಪಲ್ಯಕ್ಕೆ, ಈ ರೀತಿ ರಸಮ್ ಮಾಡೋದಕ್ಕೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ರಸಮ್ ಪೌಡರ್ನು ಹಾಕಿದ್ದೀನಿ. ನೀವು ಮನೇಲಿ ಮಾಡಿ ಇಟ್ಕೊಂಡಿರೋದು ಹಾಕ್ಬೋದು ಅಥವಾ ಅಂಗಡಿಲಿ ತಂದಿರೋದು ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ನಾನಿಲ್ಲಿ ಬೆಲ್ಲ, ಹುಣಸೆಹಣ್ಣು ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಈಸಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ತುಂಬ ರುಚಿ ಅಂದರೆ ನಿಜ ಬಾಯಿ ಕೆಟ್ಟಿರೋರ್ಗಂತೂ ಅಥವಾ ಜ್ವರ ಬಂದಿರೋರಿಗೆ ಅಥವಾ ಡೈಜೆಷನ್ ಆಗ್ತಾಯಿಲ್ಲ ಅಂದವ್ರಿಗೆ ಈ ರಸಮ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ನಾನು ರಸಮ್ ಪೌಡರ್ನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು, ಮೀಡಿಯಮಲ್ಲಿರಬೇಕು. ನಾವು ಟೊಮೊಟೊ ಎಷ್ಟು ರುಬ್ಕೊಂಡಿರ್ತೀವಿ ಅದ್ರ ಮೇಲೆ ನಾವು ರಸಮ್ನ ಮಾಡಬೇಕು. ಆವಾಗ ನಮಗೆ ರಸಮ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ಬೇಯಿಸಿ ಮಾಡ್ತೀವಿ ಇಲ್ಲ ಅಂತಲ್ಲ, ಬಟ್ ಟೇಸ್ಟು ಬೇರೆಯೇ ಇರುತ್ತೆ. ನೀವು ಈ ಹಸಿಯಾಗಿ ಹಾಗೆ ರುಬ್ಬಿ ಮಾಡೋದು ಇನ್ನೂ ಒಂದು ಬೇರೆ ಟೇಸ್ಟೇ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಿದು. ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಂದರೆ ಜಾಸ್ತಿ ಉರಿ ಇಟ್ಬಿಟ್ಟು ಕುದಿಸುವಾಗ ಎಲ್ಲೋ ಇದ್ದರೆ ಅದೆಲ್ಲ ಉಪ್ಪಿಟ್ಟು ಹೊರಟೋಗ್ಬಿಟ್ರೆ ನಿಮಗೆ ರಸಮ್ ಟೇಸ್ಟ್ ಬರಲ್ಲ. ಉಕ್ಕಬಾರ್ದು, ಸಾಂಬಾರಾಗಲಿ ಯಾವುದೇ ಆಗಲಿ ಉಕ್ಕಬಾರ್ದು. ಆ ರೀತಿ ನೀವು ಕುದಿಸ್ಕೋಬೇಕು. ಇಲ್ಲಿ ಒಂದು ಸಲ ಕೈ ಆಡಿಕೊಂಡು ಇವಾಗ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಉಪ್ಪನ್ನು ಫಸ್ಟಿಗೆ ನಾನು ಹಾಕಿಲ್ಲ. ಯಾಕೆ ಅಂದರೆ ನಾವು ಈ ರಸಮ್ ಅಕಸ್ಮಾತ್ ಚೆನ್ನಾಗಿ ಕಾಯಿಸ್ತಾ ಏನಾಗ್ಬಿಡುತ್ತೆ, ಉಪ್ಪಾಗಿಬಿಡುತ್ತೆ. ಅಕಸ್ಮಾತ್ ಇವತ್ತು ಮಾಡಿರ್ತೀವಿ ಖಾಲಿಯಾಗಿರಲ್ಲ, ಇಲ್ಲ ಬೆಳಗ್ಗೆಗೆ ಆಗುತ್ತೆ, ಇಲ್ಲ ಸಂಜೆಗೆ ಆಗುತ್ತೆ ಅಂದರೆ ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೋತೀನಿ. ಇವಾಗ ತೆಂಗಿನ ತುರಿ ಸ್ವಲ್ಪ ಹಾಕ್ಬಿಟ್ಟು ಕುದೀತಾ ಇದೆಯಲ್ವ, ಇವಾಗ ನಾನು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಯಾಕೆಂದರೆ ತುಂಬ ಚೆನ್ನಾಗಿ ಕುದಿಸಿ ಇಟ್ಬಿಟ್ರೆ ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಹಾಕಿಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಏಕೆಂದರೆ ಇಲ್ಲೇನು ತರಕಾರಿ ಹಾಕಿದ್ದೀವಿ, ಉಪ್ಪಿಡಿಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಹಾಗಾಗಿ ಇದು ರಸಮ್ ಅಂದರೆ ಸ್ವಲ್ಪ ಲೇಟಾಗಿ ಹಾಕಿದ್ರೂ ನಡೆಯುತ್ತೆ. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಅರೋಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನೀವು ಒಂದು ಸಲ ಈ ರೀತಿ ಮಾಡಿ, ಯಾವಾಗಲೂ ಬೇಯಿಸ್ತಿರ್ತೀರ ಮತ್ತು ಎಲ್ಲ ರುಬ್ಬಿ ಎಲ್ಲ ಮಾಡೋದಕ್ಕಿಂತ ಈ ರೀತಿ ಟೊಮೊಟೊ ಒಂದು ಬೇಕಾದ್ರೆ ಅಕಸ್ಮಾತ್ ನಿಮಗೆ ಕರೆಂಟ್ ಇಲ್ಲ ಅಂದ್ರೂ ಟೊಮೊಟೊನ ಕಿವುಚ್ಬಿಟ್ಟು, ಇಲ್ಲಾಂದರೆ ಸಣ್ಣಗೆ ಕಟ್ ಮಾಡೋದು ಒಂದು ಕಟ್ಟರಲ್ಲಿ ನೀವು ಮಾಡಿಬಿಡ್ಬೇಕಾದ್ರೂ ಮಾಡ್ಬೋದು. ತುಂಬ ಈಸಿಯಾಗಿ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿದ್ರೆ ರೆಡಿ ಆಗೋಯಿತು. ಬಿಸಿ ಬಿಸಿ ಅನ್ನ ರಸಮ್ಮು ಮಧ್ಯಾಹ್ನ ಹೊತ್ತಾಗಲಿ ಬೆಳಗ್ಗೆ ನೈಟ್ ಹೊತ್ತಾಗಲಿ ಮಾಡಿ ಸೂಪರಾಗಿರುತ್ತೆ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.